ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವಾಗ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತನ್ನು ಮಾಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿ ರೆಡಿಯಾಗುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಬನ್ನಿ ಹಾಗಾದರೆ ಟೊಮೊಟೊ ಬಾತನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಇದು ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ನೋಡೋಣ. ಇಷ್ಟು ಚಕ್ರ ಮುಗ್ಗರನ್ನ ತೊಗೊಂಡಿದ್ದೀನಿ, 4 ಏಲಕ್ಕಿ ಮತ್ತು ಲವಂಗ, ಚಕ್ಕಿ, ಕಾಳುಮೆಣಸು, ಪಲಾವ್ ಎಲೆ, ಒಂದು 3 ದೊಡ್ಡ ಸೈಜಿನ ಟೊಮೆಟೊ ಉದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಉದ್ದಗೆ ಕಟ್ ಮಾಡಿಕೊಂಡು ತೊಗೋಬೋದು ಈರುಳ್ಳಿನ. ಇವಾಗ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಇದೆ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಯಾವುದು ಪೇಸ್ಟ್ ಮಾಡ್ತಾ ಇಲ್ಲ, ರುಬ್ತಾ ಇಲ್ಲ, ಅದಕ್ಕೋಸ್ಕರ ಪೇಸ್ಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿವಾಗ 2 ರಿಂದ 3 ಸ್ಪೂನು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನಾನು 1 ಗ್ಲಾಸಿಂದು ರೈಸ್ ಮಾಡ್ತಿರೋದು. ಇವಾಗ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾನು ತೊಗೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ, ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಇವಾಗ ತೊಗೊಂಡಿರೋಂಥ ಮಸಾಲ ಪದಾರ್ಥನ ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ತೊಗೊಂಡಿರೋಂಥ ಮಸಾಲೆ ಪದಾರ್ಥ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ. ನೋಡಿ, ಈ ಥರ ಟೊಮೆಟೊ ಈರುಳ್ಳಿ ಮೆತ್ತಗಾಗಬೇಕು. ನಾನು ಈ ಗ್ಲಾಸಿಂದ 1 ಗ್ಲಾಸ್ ರೈಸನ್ನು ತೊಗೊತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡೀನಿ, ಅದರಲ್ಲಿ ಖಾರ ಇರುತ್ತೆ. ಹಾಗಾಗಿ 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ಮತ್ತು ನಾನು 1 ಗ್ಲಾಸಿನ ಮಾತ್ರ ಮಾಡ್ತಿರೋದು, ಅದಕ್ಕೆ 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ಇವಾಗ 1 ಸ್ಪೂನ್ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಅರಿಶಿನ, ಇಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ವಾಶ್ ಮಾಡ್ಕೊಂಡಿರುವಂಥ ರೈಸನ್ನು ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ, ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ರೈಸ್ ಹಾಕಿದ್ದೀನಿ, ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು 1 ಗ್ಲಾಸ್ ರೈಸಿಗೆ 1.5 ಗ್ಲಾಸಷ್ಟು 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮೆತ್ತಗೆ ಬೇಕಂದರೆ 2.5 ಗ್ಲಾಸ್ ನೀರನ್ನು ಹಾಕ್ಕೋಬೋದು. ಮೆತ್ತಗೆ ಬೇಕಂದರೆ 2.5 ಗ್ಲಾಸ್ ನೀರನ್ನು ಹಾಕ್ಕೋಬೋದು. ನಾನು ಕುದಿರಬೇಕು ಅಂತ 2 ಗ್ಲಾಸನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ.
ಇವಾಗ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಸಿಟಿ ಮಾಡ್ಕೋಬೇಕು. ಇವಾಗ ನೀವು ಮೆತ್ತ ಬೇಕಂದರೆ 2.5 ಗ್ಲಾಸ್ ನೀರನ್ನು ಹಾಕೋರಿ. ನನಗೆ ಉದುರಾಗಬೇಕು, ಹಾಗಾಗಿ ನಾನು 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ಸಿಟಿನ ಮಾಡ್ಕೋಬೇಕಿದನ್ನು. ಇವಾಗ ನೋಡಿ 1 ಸಿಟಿ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಉದುರು ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ ಇದೇ ಥರ. ಯಾವ ಬಿರಿಯಾನಿನೂ ಬೇಡ, ಈ ಥರ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿ ಅದ್ಭುತವಾಗಿರುತ್ತೆ ನೋಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನೋಡಿ. ಇವಾಗ ಟೇಸ್ಟಿಯಾಗಿರುವಂಥ ಟೊಮೆಟೊ ಬಾತು ರೆಡಿಯಾಗಿದೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ಮಟನ್ ಬಿರಿಯಾನಿನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿ ಅದ್ಭುತವಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.